ಒಂದೇ ಬಂದ್ರೆ ನೇಕಾರರು ಹೇಳ್ತಾರೆ. ಈಗಾಗಲೇ ಸುರೇಶ್ ಬಹಳ ಅದ್ಭುತವಾಗಿ ಮಾತಾಡಿದ್ರು. ಶ್ರೀಧರ್ ಅವರು, ನಮ್ಮ ಪ್ರಕಾಶ್ ರಾಜ್ ಅವರು ಬಹಳ ಅದ್ಭುತವಾಗಿ ಎಲ್ಲವನ್ನ ಹೇಳಿದರು. ನಾವೆಲ್ಲ ವಿವೇಕಾನಂದರಿಗೆಲ್ಲ ಗೊತ್ತು. ಇವತ್ತೇನಾದರೂ 17ನೇ ಶತಮಾನದಲ್ಲಿ ಇಡೀ ವಿಶ್ವದಲ್ಲೇ ಅತ್ಯಂತ ಶ್ರೀಮಂತವಾಗಿದ್ದಂತಹ 17ನೇ ಶತಮಾನದವರೆಗೂ ಅತ್ಯಂತ ಶ್ರೀಮಂತವಾಗಿದ್ದಂತಹ ಈ ನಾಡು ಎಲ್ಲಿ ತಪ್ಪಾಯಿತು? ನಮ್ಮೆಲ್ಲರ ಒಂದು ಸಣ್ಣ ಪುಟ್ಟ ಕುಂದುಕೊರತೆಗಳಿಂದ, ನಮ್ಮೆಲ್ಲರ ಸಣ್ಣ ಪುಟ್ಟ ತಪ್ಪುಗಳಿಂದ ನಾವು ಈ ಭಾರತ ಮಾತೆ ಯಾವ ಸ್ಥಿತಿಗೆ ಬಂದಿದೆ. ಆದರೆ ನಮ್ಮ ಅದೃಷ್ಟವಶ ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಭಗವಾನ್ ಶಂಕರರು, ಎಲ್ಲ ಸಂತ ಮಹಂತರ ಅವರ ಆಶೀರ್ವಾದದಿಂದ ಇವತ್ತು ಮತ್ತೊಮ್ಮೆ ಭಾರತ ವಿಶ್ವಕ್ಕೆ ಒಂದು ಗುರುವಾಗಿ ನಿಲ್ಲುವಂತ ಸ್ಥಿತಿ ಬಂದಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಸಂತೋಷ ಪಡಲೇಬೇಕಾದ ವಿಷಯ. ಬಂದರೆ ನಾವೆಲ್ಲ ಕೇಳಿರ್ಬೋದು, ನೀವೆಲ್ಲ ಕೇಳಿದ್ದೀರಾ. ನಾಸ್ಟ್ರಾಡಮಸ್ ಅಂತಕ್ಕಂಥ ಬಹುದೊಡ್ಡ ಭವಿಷ್ಯಕಾರ, ನಾಸ್ಟ್ರಾಡಮಸ್ ಅಂತಕ್ಕಂಥ ಬಹುದೊಡ್ಡ ಭವಿಷ್ಯಕಾರ ಹೇಳ್ತಾನೆ, ಇಡೀ ಯಾರು ಅನ್ಯಾಯ, ಮೋಸ, ವಂಚನೆಗಳನ್ನ ಮಾಡಿ ಇಡೀ ವಿಶ್ವದ ಬಹುಭಾಗ ನಾಶವಾಗುತ್ತದೆ. ಇಡೀ ಬಹುಭಾಗ ನಾಶವಾಗುತ್ತದೆ. ಬಹುಭಾಗ ನಾಶವಾದರೂ ಕೂಡ ಎಲ್ಲಿ ಸತ್ಯ, ಧರ್ಮ, ನೀತಿ, ನಿಯಮಗಳು, ಸತ್ಯಮೇವ ಜಯತೆ ನಾ ಅಮೃತಮನ್ನುವಂತ ಒಂದೇ ಧರ್ಮದಲ್ಲಿ ಬರ್ತಕ್ಕಂಥ ಭಾರತೀಯರು ಭಾರತದ ಕೆಲವು ಪ್ರದೇಶಗಳನ್ನು ಮಾತ್ರ ಉಳ್ಕೊಂಡು ಯಾರು ಸತ್ಯ, ಧರ್ಮ, ನೀತಿ, ನಿಯಮಗಳು ಇಟ್ಟಿರುತ್ತೋ ಅಂಥವರು ಈ ಭಾರತದ ಬಹುಭಾಗ ಉಳ್ಕೊಂಡು ಭಾರತದ ಒಬ್ಬ ಸಂತ ಮುಂದೆ ವಿಶ್ವಗುರು ಆಗ್ತಾರೆ ಅಂತಕ್ಕಂಥ ಮಾತನ್ನು ನಾಸ್ಟ್ರಾಡಮಸ್ ಹೇಳಿದ್ದಾರೆ. ಚಪ್ಪಾಳೆಲ್ಲ ಸಂತೋಷ ಪಡಬೇಕಾದ ವಿಷಯ. ಯಾಕಂತಂದ್ರೆ ಬಂದರೆ ನಾನು ವಿಶ್ವದ ಬಹುಭಾಗವನ್ನು ಸುತ್ತಲಿದ್ದೇನೆ. ಅಮೆರಿಕ, ಲಂಡನ್, ಬೇರೆ ಬೇರೆ ಅನೇಕ ರಾಷ್ಟ್ರಗಳನ್ನು ಸುತ್ತಲಿದ್ದೇನೆ. ನಾನು ಒಮ್ಮೆ ಮತ್ತೆ ಭಾರತಕ್ಕೆ ಬಂದಾಗ ಧನ್ಯೋ ಅನ್ನುವಂಥ ಸ್ಥಿತಿ ಬಂತು. ಧನ್ಯೋ ಭಾರತ ಮಾತೆ ಅಂತಕ್ಕಂಥದ್ದು ಬಂದರೆ ಒಂದು ಮಾತನ್ನು ತಿಳ್ಕೊಳ್ಳಿ. ನಾನು ಅಮೆರಿಕದಿಂದ ಫ್ಲೈಟ್ ಇಳಿದು ಬರುವಾಗ ನನ್ನ ಪಕ್ಕದಲ್ಲಿ ಕೂತು ಅಂತಕ್ಕಂಥ ಒಬ್ಬ ಜಾನ್ ಅಂತಕ್ಕಂಥ ವ್ಯಕ್ತಿ ಆಗ ಆತ ಶೂಸನ್ನ ತೆಗೆದು ತನ್ನ ಸೂಟ್ಗೆ ಸಾಕೋತಾ ಇದ್ದ. ನಾವು ಕೇಳಿದೆ, ಫ್ಲೈಟ್ ಅಲ್ಲಿ ಜೊತೆ ಬರ್ತಾ ಇದ್ವು, ಅವನು ಶೂಸ್ ತೆಗೆದು ತನ್ನ ಸೂಟ್ಗೆ ಸಾಕೋತಾ ಇದ್ದ. ಯಾಕೆ ಅಂತ ಕೇಳಿದೆ. ನೀವು ದಿಲ್ಲಿಯಲ್ಲಿ ಇರುವಾಗ ಆತ ಹೇಳ್ತಾನೆ, ನೀವು ನಿಮ್ಮ ದೇವಾಲಯಗಳಿಗೆ, ನಿಮ್ಮ ದೇವಸ್ಥಾನಗಳಿಗೆ, ನಿಮ್ಮ ದೇವರ ಕೋಣೆಗಳಿಗೆ ನೀವು ಶೂಸ್ಗಳನ್ನ, ಚಪ್ಪಲಿಗಳನ್ನ ಹಾಕೊಂಡು ನೀವೇನಾದ್ರೂ ಹೊಡೆ ಹೋಗ್ತೀರಾ ಅಂತಂದ್ರು. ಇಲ್ಲ ಅಂದೆ. ಹಾಗಾದ್ರೆ ಇಡೀ ವಿಶ್ವಕ್ಕೆ ಭಾರತ ಇದೊಂದು ದೇವ ಮಂದಿರ ಇದ್ದಂತೆ. ಈ ದೇವ ಮಂದಿರವನ್ನ ಈ ಶೂಸನ್ನ ಹಾಕೊಂಡು ತುಳಿಲಿಕ್ಕೆ ಅದಕ್ಕೆ ಇಷ್ಟ ಇಲ್ಲ ಅಂತಂದಂತೆ. ಚಪ್ಪಳೆ ಹೊಡಿ ಎಂಥ ದೇಶ, ಎಂಥ ಭಾರತ. ಅಂತ ಭಾರತದಲ್ಲಿ ಹೋಗ್ತಕ್ಕಂಥ ನಾವು ಎಷ್ಟೋ ಪುಣ್ಯಜೀವಿಗಳು. ನೀವೆಲ್ಲ ಇದ್ರೆ ಚೀನಾ ಮೊದಲಿಂದಲೂ ಅನೇಕ ರಾಷ್ಟ್ರಗಳು ಬಿಟ್ಟಿವೆ. ಅನೇಕ ರಾಷ್ಟ್ರಗಳು, ಪಾಕಿಸ್ತಾನ ಆಗ್ಬೋದು, ಚೀನಾ ದೇಶ ಆಗ್ಬೋದು, ಅನೇಕ ರಾಷ್ಟ್ರಗಳು ನಮ್ಮ ದೇಶವನ್ನ ಅತ್ಯಂತ ನಾವು ಎಂದೂ ಆಕ್ರಮಣ ಮಾಡಿದಂಥ ದೇಶ ಅಲ್ಲ. ಚೀನಾ ದೇಶದ ಅತ್ಯಂತ ಕೆಟ್ಟ ಸಂಸ್ಕೃತಿಗಳಂತ ಮೊದಲಿಂದಲೂ ಅದೇ ಆ ಸಂಸ್ಕೃತಿ ಬಂದ್ಕೊಂಡಂತ ಒಬ್ಬ ಮಾವೋ ಸೆ ತುಂಗ್ ಅನ್ನುವಂಥ ವ್ಯಕ್ತಿ, ನಾವು ಭಾರತೀಯರಂತ ನಾವು ಪುನರ್ಜನ್ಮ ನಂಬ್ತೇವೆ. ರಾಮಾಯಣ, ಮಹಾಭಾರತ, ವೇದ, ಪುರಾಣ ಎಲ್ಲವನ್ನು ನಂಬಿಕೆಯಲ್ಲಿ ಬಂದಂತ ನಾವು ಭಾರತೀಯ ಪುನರ್ಜನ್ಮ ನಂಬ್ತೇವೆ. ಆದರೆ ಇವೆಲ್ಲ ಬೇರೆ ಬೇರೆಲ್ಲ ಬಹಳ ಜನ ನಂಬಲ್ಲ. ಅಂಥ ನಾಸ್ತಿಕರಾಗಿರ್ತಕ್ಕಂಥ, ದೇವರ ಮೇಲೆ ನಂಬಿಕೆ ಇರತಕ್ಕಂಥ ಮಾವೋ ಸೆ ತುಂಗ್ ಎನ್ನುವಂಥ ವ್ಯಕ್ತಿ, ಆತ ತನ್ನ ದೇಶದ, ಚೀನಾ ದೇಶದ ತನ್ನ ಪ್ರಜೆಗಳ ದೇಶ ಅತ್ಯಂತ ಕೆಟ್ಟ ಪ್ರಾಣಿ, ಅತ್ಯಂತ ಕೆಟ್ಟ ಮನುಷ್ಯ. ಆತ ಕೊನೆಯ ದಿನಗಳಲ್ಲಿ ಚೀನಾ ದೇಶದ ಪ್ರಧಾನಿಯಾಗಿದ್ದಂಥ ಮಾವೋ ಸೆ ತುಂಗ್ ಹೇಳ್ತಾನೆ, ತನ್ನ ಕೊನೆಯ ದಿನಗಳಲ್ಲಿ ಅವನಿಗೆ ಜ್ಞಾನೋದಯವಾಗಿರ್ತಾನೆ, ನೀವೇನಾದ್ರೂ ಈ ಜನ್ಮದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ್ರೆ, ಪುಣ್ಯ ಕೆಲಸವನ್ನ ಮಾಡಿದ್ರೆ, ನೀವು ಮುಂದಿನ ಜನ್ಮದಲ್ಲಿ ಭಾರತದಲ್ಲಿ ಭಾರತೀಯರಾಗುತ್ತೀರಾ ಅಂತ ಹೇಳ್ತಾರೆ. ಒಂದು ಚಪ್ಪಾಳೆ ಎಲ್ಲರೂ ಭಾರತ ಹುಟ್ಟೋದೇ ಒಂದು ಸಂತೋಷ ವಿಷಯ. ಭಾರತ ಹುಟ್ಟಿದ್ರೆ ನಾವೆಲ್ಲ ಸಂತೋಷ ವಿಷಯ. ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ, ನಾವು ಎಲ್ಲಿ ತಪ್ಪಿದ್ದೀವಿ. ಸಣ್ಣ ಪುಟ್ಟ ವಿಷಯಗಳಿಗೆ ನಾವೆಲ್ಲರೂ ಕೂಡ ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನುವಂತಹ ಒಂದು ಏಕಧ್ವನಿಯಿಂದ ಸಾವರ್ಕರಾಗುವುದು ಎಲ್ಲ ಸಂತರು, ಮಹತ್ವರು ಎಲ್ಲರೂ ಎದ್ದು ಹೇಳು ಮಾನವ, ನೀನು ದುರ್ಬಲನಲ್ಲ, ನಿನ್ನ ದೇಹವೊಂದು ಜಗನ್ಮಾತೆಯ ದೇವಲ್ಲ, ನಿನ್ನ ಮುಂದೆ ಪ್ರಕೃತಿಯೊಂದು ಶಿಶು, ಎದ್ದೇಳು, ಗುರಿ ಹುಟ್ಟುವರೆಗೂ ನಿನ್ನದು ಅಂತಂದ್ರೆ ನಾವು ಹಿಂದೂಗಳಾದಂತಹ ನಾವು ಯಾವತ್ತೂ ಯಾರ ಮೇಲೂ ಆಕ್ರಮಣವನ್ನು ಮಾಡೋದಿಲ್ಲ. ಶಾಂತಿಪ್ರಿಯ ದೇಶ. ಶಾಂತಿಪ್ರಿಯ ಅಂದ್ರೆ ಹಿಂದೂಗಳು ಎಲ್ಲರನ್ನೂ ಸಮಾನವಾಗಿರ್ತಕ್ಕಂಥ, ಎಲ್ಲರನ್ನೂ ಪ್ರೀತಿ ನೋಡ್ತಕ್ಕಂಥ, ಎಲ್ಲರೂ ಸಹಬಾಳ್ವೆ ನೋಡ್ತಕ್ಕಂಥ ಏನಾದ್ರೂ ಈ ವಿಶ್ವದಲ್ಲಿ ಸರ್ವೇ ಜನಾ ಸುಖಿನೋ ಭವಂತು ಇಂತಕ್ಕಂಥ ತತ್ವವನ್ನೆಲ್ಲ ಹೇಳಿದ್ರೆ ಅದು ಹಿಂದೂಗಳು ಮಾತ್ರ, ಅದು ಭಾರತೀಯರು ಮಾತ್ರ, ಭಾರತದ ಮಾತ್ರ. ಅದರಿಂದ ನಾವೆಲ್ಲರೂ ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಯಶಸ್ವಿ ಮಾಡ್ತಾ ಇದ್ದೇವೆ. ಇಲ್ಲೊಂದು ಕೊರತೆ ಆಗಿದೆ.
ಈ ಸ್ವಾರ್ಥ ಜಾಸ್ತಿಯಾಗಿ ಒಂದೇ ಮಕ್ಕಳು. ಒಂದು ಸಂತೋಷ ವಿಷಯ ಅಂದ್ರೆ ಇಡೀ ವಿಶ್ವದಲ್ಲೇ ಅತ್ಯಂತ ಯುವಕ ಇರತಕ್ಕಂಥ ದೇಶ ಅಂದ್ರೆ ಭಾರತ. ಇದು ಯಾಕೋ ಬರ್ತಾ ಕಡಿಮೆ ಆಗ್ತಾ ಇದೆ, ಕೆಲವೊಂದು ಸ್ವಾರ್ಥ ಆಗ್ತಾ ಇದೆಯಲ್ಲ. ಅದರಿಂದ ನಮ್ಮ ಸ್ವಾರ್ಥನ ಹೇಳ್ಬಿಟ್ಟು ನಮಗೆ ನಾವೇ ಇಸ್ರೇಲ್ ದೇಶದಲ್ಲಿ ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಒಬ್ಬ ಸೈನಿಕರಿದ್ದಾರೆ, ಪ್ರತಿಯೊಬ್ಬರ ಮನೆಗಳಲ್ಲೂ ಕೂಡ ಸೈನಿಕರಿದ್ದಾರೆ. ನಾವು ಕೂಡ ಈ ನಮ್ಮ ಹಿಂದೂ ಸಮಾಜೋತ್ಸವದ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ನೀವು ಭಾರತಕ್ಕಾಗಿ, ನಾವು ಹಿಂದೂಗಳಿಗಾಗಿ, ಈ ಸಮಾಜಕ್ಕಾಗಿ ನಾವೆಲ್ಲರೂ ಸೈನಿಕರಂತೆ ಕೆಲಸ ಮಾಡೋಣ, ಭಾರತವನ್ನು ಉಳಿಸ್ಕೊಳ್ಳೋಣ, ಬೆಳೆಸೋಣ. ಒಂದು ಪಕ್ಷ ನಾವೇನು ಪೂಜಾ ಪುನಸ್ಕಾರಗಳು, ಈ ಸಂಸ್ಕಾರಗಳು, ಯೋಗ, ನಾವು ವಿಶ್ವದ ಯೋಗ ಪ್ರಾಯಶಃ ಮೋದಿ ಅವರೇನಾದರೂ ಈ ದೇಶದ ಅತ್ಯಂತ ನೆಚ್ಚಿನ ಪ್ರಧಾನಿಗಳು ಈ ಮೋದಿ ಏನಾದರೂ ಹಿಂದಿಗಿದ್ರೆ ಇವತ್ತು ಯೋಗ ಎಲ್ಲೋ ಹೋಗ್ತಾ ಇತ್ತು. ಅದೇ ವಿಶ್ವಕ್ಕೆ ಇವತ್ತು ಇಂದಿನ ಸಂಸ್ಕೃತಿ ಯೋಗ ಎಲ್ಲವನ್ನು ಕೊಟ್ಟಿರ್ತಕ್ಕಂಥ ಅನೇಕ ಮಹಾನುಭಾವರು ರಕ್ತ ತರ್ಪಣ ಮಾಡಿದ್ದಾರೆ. ಅಂತಹ ಒಂದು ಸ್ಥಿತಿಯಲ್ಲಿ ನಾವು ನೀವೆಲ್ಲ ಅವ್ರಿಗೆ ಕೈ ಜೋಡಿಸೋಣ. ಇಂತಹ ಹಿಂದೂ ಸಮಾಜೋತ್ಸವ ಎಲ್ಲ ಕಾರ್ಯಕ್ರಮಗಳು ನನಗೆ ಚಿಕ್ಕ ಮಕ್ಕಳು ಹೇಳಿದಾಗ ನಮಗೆ ಎಷ್ಟು ಖುಷಿ ಆಯಿತು. ಇಲ್ಲಿ ಹೋದ್ರೆ ರಾಮಾಯಣ, ಮಹಾಭಾರತ, ನಾನು ವಿದೇಶಕ್ಕೆ ಹೋದ್ರೆ ನಿಮಗೆ ಭಗವದ್ಗೀತೆ ಒಮ್ಮೆ ಅನೇಕ ಪುಸ್ತಕಗಳನ್ನು ಇರ್ತಿದ್ರು, ನಿಮಗೆಲ್ಲ ಗೊತ್ತು ಕತೆ. ಅನೇಕ ಎಲ್ಲ ಬೈಬಲ್ ಅನೇಕ ಪುಸ್ತಕಗಳು ಇತ್ತು, ಪುರಾಣ. ಅದೇ ಭಗವದ್ಗೀತೆ ಕೆಳ ಇತ್ತು, ಯಾರೋ ತಮಾಷೆ ಮಾಡಿದ್ರು, ನೋಡಿ ನಮ್ಮೆಲ್ಲ ನಮ್ಮ ಧರ್ಮ ಎಲ್ಲ ಮೇಲಿದೆ, ನಿಮ್ಮದು ಭಗವದ್ಗೀತೆ ಎಲ್ಲ ಕೆಳ ಇದೆ ಅಂತ. ಆಗ ಬೇಕಾದಂತೆ ಆ ಪುಸ್ತಕವನ್ನು ಸ್ವಲ್ಪ ಕಡೆ ಇದ್ದಂಥ ಪುಸ್ತಕವನ್ನು ಸ್ವಲ್ಪ ಜನ ಸ್ಕೂಲೇ ಉಳಿದು ಎಲ್ಲ ಗ್ರಂಥಗಳು ಬಿಡೋದಂತೆ. ಹಾಗೆ ಭಾರತೀಯರ ನಾವು ಈ ಸಮಾಜದಲ್ಲಿ ಒಂದು ಶಕ್ತಿಯನ್ನು ಬೆಳೆಸ್ಕೊಳ್ಳೋಣ, ಈ ಸಂಸ್ಕಾರ ಬೆಳೆಸ್ಕೊಳ್ಳೋಣ, ಉಳಿಸ್ಕೊಳ್ಳೋಣ, ಪೂಜಾ ಪುರಸ್ಕಾರಗಳು ಎಲ್ಲವನ್ನ ಬೆಳೆಸ್ಕೊಳ್ಳೋಣ, ಈ ಸಮಾಜವನ್ನು ಬೆಳೆಸೋಣ. ಇಂಥ ಒಂದು ಪ್ರಕಾಶಗಳು ಬಹಳ ಚೆನ್ನಾಗಿರೋದು. ನಮ್ಮ ಪ್ರಕಾಶ ಅವರು, ನಮ್ಮ ಸುರೇಶ್ ಅವರು ಅಂತ ಒಂದು ಬೆಳೆಸೋಣ. ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿದ್ದೆ ಅಂತ ಇನ್ನೇನು ಮಾತು ಮುಗಿಸ್ತಾ ಇದ್ದೀನಿ. ನೀವು ಒಳ್ಳೇದು ಎಲ್ಲರಿಗೂ